ನನಗಂತರೂ ಈ ಬೇಬಿ ಸಲಂದೆ ಸಾಕಾಗೈತೆ ನೋಡ. ಅಲ್ಲ, ಹೇಳಕತ್ತೀನಿ, ಕೇಳಕ ತಯಾರಿಲ್ಲ. ಬಾ ಅಂದ್ರ ಬಾ ಅಂತ. ಅಲ್ಲ, ಇವನಿಗೇನಾರ ಗೊತ್ತೈತಂದ್ರ ಶಿವ ಶಿವ ಏನ್ ಮಾಡ್ಬೇಕು ನಾನು? 2 ದಿನ ಹೆಂಗಾರ ತಾಳ್ಕೊ ಅಂದ್ರ ತಯಾರ ಇಲ್ಲ ಕೇಳಾಕ. ಈಗ ನಾ ಹೋಗುದಿವ ಏನಾರ ನೋಡ್ದ ಅಂದ್ರ ಏನ್ ಮಾಡ್ಲಿ ನಾ ಈಗ? ಹೋಲೇ ಬೇಡ. ಹೋದ್ರೂ ಒಂದು ಸಂಕಟ, ಹೋಲಿಕಂದ್ರೂ ಒಂದು ಸಂಕಟ. ಈ ಬೇಬಿ ಇಟ್ಟಾಗ ಜೀವತಿನ ಜೀರಿಗೆ ಏರಾಕತ್ತಾನ ನಂದು. ಮನ್ಯಾಗಿಲ್ಲ, ಈಗ ಹೋಗಿ ಬಂದ್ಬಿಡ್ತೀನಿ. ಮತ್ತೇನಿರ ಇವ ಬಂದಿಂದೆ 108 ಪ್ರಶ್ನೆ ಕೇಳ್ಕೊ ಕುಂದಿರ್ತಾನ. ಎಲ್ಲಿ ಉತ್ತರ ಹೇಳೋದ್ರಾಗ ಹೋತನೆ ಮುನಗ್ತೈತಿ. ಈಗ ಹೋಗಿ ಬರ್ತೀನಿ. ನಾಳೆ ಹೋಗುದಾಕೋದಿಲ್ಲ. ಇಲ್ಲ ಅಂದ್ರೆ ಸುಮ್ಮ ಮತ್ತೆ ನಾಳೆ ಬಾ ಬಾ ಅಂತ ಜೀವಾತಿನ ಕೂತ್ಕೊಂಡಿರ್ತಾನವ. ಏನಿಲ್ಲ, ಏನ್ ಬ್ಯಾಗ್ ತಗೊಂಡು ಎಲ್ಲಿ ಹೊಂಟಿ? ಅಲ್ಲ, ನಾಳೆ ಮದಿ ಬಿಟ್ಕೊಂಡು ಇವತ್ತು ಹೊರಗೆ ತಿರ್ಗಾಡು ಚಲೋ ಅನ್ನಿಸ್ತೈತೇನೆ. ನಡಿ ನಡಿ ಒಳಗ್ ನಡಿ. ಹೌದಲ್ಲ. ಆದ್ರೆ ಒಂದಿಟ್ಟೆ ದಗದೈತಿ. ಹೋಗೋಣ ಬರ್ತೀನಿ ಡಾರ್ಲಿಂಗ್. ಅಲ್ಲ ನಿಮ್ಮೋನ, ನನಗ್ ಗೊತ್ತಿರ್ಲಾರ್ದೈತೇನೆ ಎಲ್ಲಿ ಹೊಂಟಿ ಅನ್ನೋದು ಗೊತ್ತೈತಿ, ಏನು ಮಾಡ್ತಿ ಅನ್ನೋದು ಗೊತ್ತೈತಿ. ನನ್ನ ಮುಂದೆ ನಾಟಕ ಮಾಡಿ ಈಗ ಸುಳ್ಳೊಂದು ಗೊಳ್ಳೊಂದು ಹೇಳಿ ಹೊಂಟಾಳ. ಹೋಗ ಇವತ್ತು ಒಂದು ದಿನ ತಡ್ಕೊತೀನಿ. ನಿನ್ನ ನೋಡಿದ್ರ ಮೈಯೆಲ್ಲ ಉರಿಯಾಕತೈತಿ. ಸಹಿಸ್ಕೊಂಡದೀನಿ. ಯಾಕ ದಿನ ಅನ್ನೋದು ತಿಳ್ಕೊ ನೀನು. ನಾಳೆ ಒಂದು ದಿನ ನಿನ್ನ ಬಣ್ಣೆಲ್ಲ ಬೈಲು ಮಾಡಿ ಆಮ್ಯಾಗ ಐತಿ ನಿನಗ. ಹೋಗ್. ಶಿವಪ್ಪನ ಎಲ್ಲೇ ಹೊಂಟಾಳಾಕಿ? ಎಲ್ಲಿ ಹೊಂಟಾಳ? ಯಾರಿಗ ಗೊತ್ತವ ತಂಗಿ? ನನಗೂ ಗೊತ್ತಿಲ್ಲ. ಬ್ಯಾಗ ತಗೊಂಡು ಹೊಂಟಿದ್ಲ. ಎಲ್ಲಿಗತ್ ಕೇಳಿದ್ದೆ ನಾನು. ಒಂದಿಟ್ಟು ಕೆಲಸ ಐತಂತೇಳಿ ಏನ್ ಮುಂದೆ ಮಾತಾಡ್ಲಾ ಇಲ್ಲ, ಹೋಗಿಬಿಟ್ಲೆ. ನೀ ಹೇಳ ಬಂದಿಯಲ್ಲ ಅವನಿಗೆ ಫೋನ್ ಹಚ್ಚಿ ಕೇಳತ್ತೇಳಿ. ಅದಕ್ಕೆ ಅವನ ಏನಾರ ಹಚ್ಚಿರ್ಬೇಕು. ಅಲ್ಲೇ ಹೊಂಟಾಳ ಕಾಣತೈತಿ. ಅಲ್ಲೂ ಶಿವಪ್ಪನ ಎಟ್ಟರ ಮಬ್ಬದಿ ನೀನು. ಅಲ್ಲೇ ಹೊಕ್ಕಾಳ, ಎಲ್ಲಿ ಹೊಕ್ಕಾಳ ಯಾರಿಗ ಗೊತ್ತ? ಪತ್ತೆ ಹಚ್ಚಬೇಕಿಲ್ಲ ನೀನು. ನಿನ್ನ ಒಯ್ದು ನಡಿ ಆಕೆ ನಿಂದ ಹೋಗು. ನಡಿ, ಎಲ್ಲಿ ಹೊಕ್ಕಾಳ ನೋಡುನತ್ತ. ಯವ್ವ ತಂಗಿ, ಹೌದಲ್ಲ? ಆಯ್ತಾಯ್ತು, ಬರವ ತಂಗಿ, ಬಾ. ಏನ್ ಬೇಬಿ ನೀನು? ಅಲ್ಲ, ಹೇಳಿದ್ರೆ ನನ್ನ ಮಾತೇ ಕೇಳಲ್ಲ. ನಿನಗೆ ಗೊತ್ತೇನು ನಾ ಎಂತ ದೊಡ್ಡ ಕೆಲಸದೊಳಗದೀನಿ. ಆ ಕೆಲಸ ಬಿಟ್ಟು ಬರ್ಬೇಕಂದ್ರೆ ನನಗೆ ಎಷ್ಟು ಕಷ್ಟ ಆಗಾಕತೈತಿ. ಹೇಳಿನಿಲ್ಲ ನಂಗ. ಬರೀ 2-3 ದಿನ ಟೈಮ್ ಕೊಡು ಅಂತ ಹೇಳಿ. ಅಂದ್ರೆ ನನ್ನ ಮಾತೇ ಕೇಳಾಕತ್ತಿಲ್ಲಲ್ಲ ನೀನು. ಅದು ಯಾಕ ನಿನಗ ಬಹಳ ನೋಡ್ಬೇಕನ್ಸಾಕತ್ತಿತ್ತ ನನಗ. ಅದಕ್ಕೆ ಬಾ ತಂದೆ ತಗೋ. ಅಲ್ಲ, ಅದು ದೊಡ್ಡ ಕೆಲಸ ಅಂತ ಹೇಳ್ತಿ. ಆ ಕೆಲ್ಸದ ಹೆಸರು ಏನಂತ ಹೇಳಿದ್ರೆ ಹೇಳಾಕತ್ತೆ ಇಲ್ಲ. ಏನಾರ ಕೆಲಸ ಮಾಡಾಕತ್ತಿ ಅದನ್ನಾರ ಹೇಳ ಮತ್ತ. ಅದು ಹೇಳ್ತೀನಿ. ಆದ್ರೆ ಈಗ ಬ್ಯಾಡ ಬೇಬು. ಅಲ್ಲ, ಆ ಕೆಲ್ಸನ ಏನ್ ಮಾಡಕತ್ತೀನಿ ಅಂತೇಳಿ ನನಗೆ ಗೊತ್ತೈತಂದ್ರೆ ನೀ ಭಾಳ ಸಿಟ್ಟಕ್ಕಿ. ಅದಕ್ಕೆ ಈಗ ಬ್ಯಾಡ ಬೇಬು. ಮತ್ತೆ ಹೇಳ್ತೀನಿ ತಗೋ ನಿನಗ. ಅಲ್ಲ, ಯಾಕ ಇವತ್ತಿಗೆ ಒಂಥರಾನೇ ಅದಾಳಲ್ಲ? ಮನುಷ್ಯ ಫುಲ್ಲ ಚೇಂಜ್ ಆಗ್ಯಾಳ. ಅಂಜಿಕೆ ಬಂದೋರ್ಗತ್ಲೆ ಮಾಡಾಕತ್ತಾಳ. ಏನೂ ನಡಿಸ್ಯಾಳ. ಅವ್ರು ಹೇಳಿದ ಕರೆ ಅನ್ಸಕತ್ತೈತಿಲ್ಲ ನನಗ. ಹೆಂಗೆ ಕೇಳಿ ನಾನು? ಬೇಡ, ಡೈರೆಕ್ಟ್ ಕೇಳೋದು ಬೇಡ. ನಾಳೆ ಒಂದು ದಿನ, ನಾಳೆ ಯಾವಾಗ ಆಕೈತಿ ಅಂತ ಕಾಯಕತ್ತೀನಿ ನಾನು. ನಾಳೆ ಏನಾರ ಈಕಿ ಅಂತ ಕೆಲಸ ಮಾಡಾಕತ್ತಾಳ ಅನ್ನೋದು ಗೊತ್ತಾಗಬೇಕು. ಆಮ್ಯಾಗ ಈಕಿಗೆ ಅಂದ್ರೂ ಈಕಿನ ಮುಖ ಇವತ್ತು ನೋಡಾಕತ್ರ ಏನೋ ಡೌಟ್ ಹೊಡ್ಯಾಕತ್ತೈತಿ ನನಗೆ. ಏನೋ ನಡಿಸ್ಯಾಳ ಈಕಿ. ಇದು ನೀಲು, ನಾಳೆ ನಮ್ಮ ಆಫೀಸ್ಲಿಂದ್ರೆ ಒಂದು ದೊಡ್ಡ ಫಂಕ್ಷನ್ ಐತಿ. ಆ ಫಂಕ್ಷನಿಗೆ ಎಲ್ಲರೂ ಬರ್ಬೇಕಂತ ಹೇಳಿ ಐತಿ. ಆಮೇಲೆ ನಾವು ಬಾಯ್ಸ್ ಎಲ್ಲ ಏನು ಮಾಡೇವಂದ್ರೆ ನಮ್ಮ ಹುಡುಗಿಯರನ್ನ ಕರ್ಕೊಂಬರ್ಬೇಕಂತೇಳಿ ನಾವು ಮಾಡೇವಿ. ಪ್ಲೀಸ್ ನಾಳೆ ಒಂದು ದಿನ ನಿಂದೇನು ಕೆಲಸ ಐತೆ ನೋಡು, ಅದಕ್ಕೆ ರಜಾ ಹಾಕಿ ನಮ್ಮ ಆಫೀಸಿಗೆ ನನ್ನ ಜೊತೆ ಬರ್ತೀಯಿಲ್ಲೋ? ಏನ್ ಹೇಳಕತ್ತಿ ನೀನು? ಅದೇ ಹೇಳಿದೆಯಲ್ಲ, ನಮ್ಮ ಆಫೀಸ್ದಾಗ ಒಂದು ದೊಡ್ಡ ಫಂಕ್ಷನ್ ಐತಿ. ಅಲ್ಲಿ ನೀನು ಬಾ ನಾಳೆ ನನ್ನ ಜೊತೆ ಅಂತ ಹೇಳಿದೆ ನಾನು. ಯಾಕೆ ಏನಾಯ್ತು? ಮುಖಾನೇ ಸಪ್ ಮಾಡಿದೊಮ್ಮೆ. ಯಾಕೆ ಬರಕ್ಕೆ ಇಷ್ಟ ಇಲ್ಲ ನನ್ನ ಜೊತೆ? ಹಂಗೇನಿಲ್ಲ ಬೇಬು. ಆದ್ರೆ ನಾಳೆ ಆಗೋದಿಲ್ಲ ಬೇಬು. ನಾಳೆ ಇಲ್ಲ ಕೆಲಸ ಮಾಡ್ತೀನಿ ನೋಡು, ಅಲ್ಲಿನೂ ದೊಡ್ಡ ಫಂಕ್ಷನ್ ಐತಿ. ಮಿಸ್ ಮಾಡಂಗೇ ಇಲ್ಲ. ಅದಕ್ಕೆ ಮೇನ್ ಹೆಡ್ಡ ನಾನೇ ಅದೀನಿ. ಅದಕ್ಕೆ ಬೇಬು ನಾಳೆ ಬರೋಕ್ಕಾಗೋದಿಲ್ಲ. ಮತ್ತಿನ್ನೊಮ್ಮೆ ಯಾವಾಗಾರ ಬರ್ತೀನಿ ತಗೋ. ಇರು, ನಿಮ್ಮ ಆಫೀಸ್ನಾಗ ನಾಳೆನೇ ದೊಡ್ಡ ಫಂಕ್ಷನ್ ಐತಿ. ಏನದು ಫಂಕ್ಷನ್? ಆಯ್ತು ತಗೋ, ನಾನು ನಿನ್ನ ಜೊತೆ ಬರಲೇ ನಿಮ್ಮ ಫಂಕ್ಷನಿಗೆ? ಬೇಡ. ನಿಮ್ಮ ಆಫೀಸ್ನಾಗ ಫಂಕ್ಷನ್ ಐತಲ್ಲ, ಪಾಪ ನಿನ್ನ ಫ್ರೆಂಡ್ಸ್ ಎಲ್ಲ ನಿನ್ನೂ ಮಿಸ್ ಮಾಡ್ಕೋತಾರ. ನೀ ಅಲ್ಲೇ ಹೋಗು, ನಾ ಇಲ್ಲೇ ಹೋಗ್ತೀನಿ. ಹೌದಿಲ್ಲ? ಸುಮ್ಮ ಯಾಕ ನಿನ್ನ ಕೆಲ್ಸಕ್ಕೂ ತೊಂದರೆ ಆಗಬಾರ್ದು, ನನ್ನ ಕೆಲ್ಸಕ್ಕೂ ತೊಂದರೆ ಆಗಬಾರ್ದು. ಅದಕ್ಕೆ ನೀ ಏನ್ ತಲೆ ಕೆಡಿಸ್ಕೋಬೇಡ ನೀಲು. ನಮ್ದೇನ್ ಫಂಕ್ಷನ್ ಸಿಂಪಲ್ ಆಗಿ ಮಾಡ್ತೇವೆ ನಾವೇ. ಬಂದ್ರೂ ನಡಿತೈತಿ, ಬರ್ಲಿಕ್ಕಂದ್ರೂ ನಡಿತೈತಿ. ಮತ್ ನಿಮ್ಮ ಆಫೀಸ್ನಾಗ ದೊಡ್ಡ ಫಂಕ್ಷನ್ ಐತೆ ನಾಕತಿ. ಮತ್ ನಾನು ಏನ್ ಕೆಲಸ ಮಾಡ್ತೀನಿ ಅನ್ನೋದೇ ಗೊತ್ತಿಲ್ಲ ನನಗೆ. ತಿಳ್ಕೊಬೇಕಲ್ಲ ಮತ್ತೆ ನಾನು. ಅದ್ರ ಸಲುವಾಗಿರ ಬರ್ತೀನಿ ನಾನು ನಾಳೆ. ಶಿವಪ್ಪನ ಅಲ್ಲಿ ನೋಡಲೆ, ನಾವು ಆಗಲೇ ಮಾತಾಡ್ಸಿದ್ದೇವೆ ನೋಡು, ಅದೇ ಹುಡುಗ. ಹಬ್ಬ, ಈಗ ಸಮಾಧಾನ ಆಯ್ತು. ನಾವು ಹೇಳಿದ್ದು ಆ ಹುಡುಗನ ತಲೆಯಾಗ ಹೋಗೈತಿ. ನಮ್ಮ ತಂಗಿ ಕರೆಗೂ ಇಲ್ಲ ಅಂದ್ರ ಆ ಹುಡುಗ ಈಕಿನ ಕರೆಸಿದೆ ಇಲ್ಲ. ಯವ್ವ ನಾವಲ್ಯ ಈಕಿನ ನೋಡ ಯವ್ವ, ಈಕಿನ ಅವತಾರ ಭಿನ್ನಾನ ಗಿತ್ತಿ. ಯವ್ವ ಏಸ್ ಮಂದಿ ಜೀವನ ಹಾ ಮಾಡಿಟ್ಟಾಳ ಏನೋ. ಮಾಡ್ಲಿ ನಾಳೆ ಒಂದು ದಿನ ಐತಿಕಿಂಗ್ ಮಾರಿ ಹಬ್ಬ. ಅಲ್ಲ ನೀಲು, ಇದೇನಿದು? ಅಲ್ಲ, ನನ್ನ ಆಫೀಸಿಗೆ ನನ್ನ ಜೊತೆ ಬಾ ಅಂದ್ರೂ ಅದಕ್ಕೂ ತಯಾರಿಲ್ಲ. ನಿನ್ನ ಆಫೀಸಿಗೆ ನಿನ್ನ ಜೊತೆ ಬರ್ತೀನಿ ಅಂದ್ರು ಅದಕ್ಕೂ ತಯಾರಿಲ್ಲ.
ಯಾಕ ಏನಾರ ಪ್ರಾಬ್ಲಮ್ ಐತಿ ನಿಮ್ಮ ಆಫೀಸ್ನಾಗ? ಏನಾರ ನಾವು ಬರಬಾರ್ದಂತೈತಿ? ಆಯ್ತು ತಗೋ, ಬರೋದೇ ಇಲ್ಲ. ಬಿಬು ಬಿಬು, ಸಾರಿ ಬಿಬು, ಹಂಗೆಲ್ಲ ಸಿಟ್ಟಾಗಬೇಡ ನೀನು. ಅದು ಹಂಗೇನೇನಿಲ್ಲ. ಆದ್ರೆ ಅದು ಕೆಲಸ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಐತಿ. ಮತ್ತು ನಾನೇ ಅಲ್ಲಿ ಮೇನ್ ಹೆಡ್ ಅದೀನಿ. ಮತ್ತು ಎಲ್ಲ ನಾನೇ ನೋಡ್ಕೋಬೇಕಾಗ್ತಿತ್ಲ. ನೀ ಬಂದರೆ ನನಗೆ ನಿನ್ನ ಜೊತೆನೇ ಇರ್ಬೇಕು ಅನ್ನಿಸ್ತೈತಿ. ಅದಕ್ಕೆ ಹೇಳಿದೆ ನಾನು. ನಾಳೆ ಬಂದ ದಿನ ನಾಡ್ದೆ ಮತ್ತೆ ಮೀಟ್ ಆಗೋಣಂತ, ಆಯ್ತಿಲ್ಲ? ಆಗುದಿಲ್ಲ ನೀಲು, ಆಗುದಿಲ್ಲ. ನಾಳೆ ನೀ ಯಾರು ಬರ್ಬೇಕ? ಇಲ್ಲ ನಾರೇ ನೀನು ಆಫೀಸಿಗೆ ಬರ್ತೀನಿ, ಇದ ಫೈನಲ್. ಅಲ್ಲ, ದರಾಸತಿ ಬರೀ ನೀ ಹೇಳ್ದಂಗೆ ಕೇಳ್ಬೇಕೇನ? ನಾನು ನನ್ನ ಮಾತು ಒಂದು ಮಾತು ಕೇಳೋದಿಲ್ಲ ನೀನು. ಹಿಂಗೆ ಮಾಡಿದ್ರೆ ಹೆಂಗೆ ಬೇಬು? ಇದು ಒಂದ್ಸತಿ ಪ್ಲೀಸ್ ಅರ್ಥ ಮಾಡ್ಕೋ. ನಾವು ಗರ್ಲ್ಸ್ ಒಂದು ಪ್ಲಾನ್ ಮಾಡೇವಿ. ಅಲ್ಲಿ ಬಾಯ್ಸ್ ಅಲೌಡ್ ಇಲ್ಲ. ಅದ್ರ ಸಂಬಂಧ ಹೇಳಾಕತ್ತೀನಿ ನಾನು ನಿನಗೆ. ಯಾಕೆ ನನಗೆ ಬರಿಬೇಡ ಅನ್ನಕತ್ತಾಳು? ಅಲ್ಲ, ಅವ್ರು ಹೇಳಿದ ಬರೀನಿ ಅನ್ಸಕತ್ತಲ್ಲ. ಮತ್ತೆ ಏನಾರ ಈಕೆ ಅವನ ಜೊತೆನ ಅದಾಳೇನ? ನೋಡ್ಕಿನ ಹಲಿಕಿಸಿದು ನೀನು ನಾಟಕ ಮಾಡಾಕತ್ತೀಯ ನನ್ನ ಮುಂದೆ. ಇವು ಮಾಡ ನೀನು ಎಷ್ಟು ನಂಬಿದ್ಯಾ ಅಲ್ಲಿ? ನೀನು ಎಷ್ಟು ನಂಬಿದ್ಯಾ? ನೀನ ನನ್ನ ಜೀವ ಅಂತ ಅನ್ಕೊಂಡು ಕೂತಿದ್ಯಲ್ಲ, ಹುಡಿಬಿಟ್ಟಿ ನಾನು ಮೋಸ ನನಗೆ ಮಾಡಿದೆ ಅಂದ್ರೆ ಇನ್ನು ಮಾತ್ರ ಸುಮ್ಮ ಬಿಡುದಿಲ್ಲ. ನಾನು ಸುಮ್ಮ ಬಿಡುದಿಲ್ಲ. ಆಯ್ತು ತಗೋ ಬೇಬು, ಮತ್ತೆ ನಾಡ್ದೆ ಮೀಟ್ ಆಗೋಣಂತೆ. ನನಗೆ ಒಂದು ಸ್ವಲ್ಪ ಕೆಲಸ ಅದಾವ. ನಮ್ಮ ಆಫೀಸ್ನಾಗ ಕೆಲಸ ಭಾಳ ಅದಾವು. ನಾಳೆ ಫಂಕ್ಷನ್ ಐತಿ ನೋಡು, ಅದ್ರ ಸಂಬಂಧ ನಾ ಹೋಗಿ ಬರಲಿ. ಆಯ್ತು ತಗೋ, ದೊಡ್ಡ ಕೆಲಸ ಐತಿರ್ಬೇಕ. ಹೋಗ್. ಸಾರಿ ಬೇಬು, ಸಿಟ್ಟಾಗಕ್ಕೆ ಹೋಗ್ಬೇಡ. ಇಲ್ಲ, ನಿನ್ನ ಮ್ಯಾಗ ಸಿಟ್ಟಾಗುದು? ನೋವೇ, ಹೋಗ್ಬಾ. ಅಕ್ಕಾರ, ನೀವೇನ್ರಿ ಇಲ್ಲಿ? ಅದೇಯಪ್ಪ, ನಾವು ನಿನಗೆ ಹೇಳಿದ್ದೇವಲ್ಲ, ಏನು ವಿಚಾರ ಮಾಡಿದ್ದೀನಿ ನೀನು ತಿಳಿತ ಇಲ್ಲ? ಈಗರ ಸತ್ಯ ನಾಳೆ ಬರ್ತೀನಿ ಅಂದ್ಲು ಬಾ ಅಂತ ಹೇಳಿದಿಲ್ಲ ನೀ ಆಕೆಗೆ? ಹೇಳಿದ್ಯಾರಿ ಅಕ್ಕಾರ, ಎಲ್ಲ ಹೇಳಿದ್ಯಾರಿ. ಆಕಿಗೆ ನಾಳೆ ದೊಡ್ಡ ಕೆಲಸ ಐತಿ, ಬರುದಿಲ್ಲ ನೋಡ್ರಿ. ಅಕ್ಕಾರ, ನೀವೇನು ಹೇಳಾಕತ್ತೀರಿ? ಕರೆ ಹೇಳಾಕತ್ತೀರಿ ಅಕ್ಕಾರ? ನಾಕಿನ ಮ್ಯಾಗ ಜೀವನ ಇಟ್ಕೊಂಡು ಕೂತೀನ್ರಿ ಅಕ್ಕಾರ, ಅದಕ್ಕೆ ಕೇಳಾಕತ್ತೀನ್ರಿ. ಅಲ್ಲಪ್ಪ, ನಾವ್ಯಾಕೆ ಸುಳ್ಳು ಹೇಳಕ್ ಹೋಗುನ? ಸುಳ್ಳು ಹೇಳಾಕತ್ತಿಲ್ಲ. ನಮ್ಮ ಮಾತ ಒಂದಿಟ್ಟು ನಂಬ, ತಲೆಯಾಗ ತಗೋ ನೀನು. ಅಲ್ಲಪ್ಪ, ಅಲ್ಲ, ಮದುವೆ ಆದ್ಮ್ಯಾಗ ಹಿಂಗೇನಾರ ಆಯ್ತಂದ್ರ ಅವಾಗ ಕುರಿಗೆ ಸಾಯುಕಿತ ಈಗ ಬಿಟ್ಟು ಬಿಡುದು ಚಲೋ ಇಲ್ಲ. ಅದಕ್ಕೆ ಹೇಳಾಕತ್ತೇವ್ ನಿನಗ. ನಮ್ಮ ಶಿವಪ್ಪಣ್ಣನು ನಿನ್ನಂಗನೇಯಪ್ಪ, ನಿನ್ನಂಗ. ಈಗಿನ ನಂಬಕೊಂಡು ಸ್ವಂತ ಹೇಂತಿನ ಯಪ್ಪ. ಹೇಂತಿ ಹೆಂಗಿದ್ಲು ಗೊತ್ತು? ಬಂಗಾರದಂತಕ್ಕೆ ಯಪ್ಪ. ಕೂತ್ರೆ ಕುಂಡ್ರಂದ್ರ ಕುಂದಿರ್ತಿದ್ಲ, ನಿಂದ್ರಂದ್ರ ನಿಂದಿರ್ತಿದ್ಲ, ದಗದಂದ್ರ ಬಡ್ಕೊಂಡು ಮಾಡ್ತಿದ್ಲ ಯಪ್ಪ. ಗಂಡನ ಮ್ಯಾಗಂತ್ರ ಅಟ್ಟ ಜೀವಿದ್ಲ. ಅಂತಕ್ಕಿನ ತಲೆ ತುಂಬಿಸಿ ನಮ್ಮ ಶಿವಪ್ಪಂಟ ಓಡಿಸಿ ಕಳ್ಸಾಳಕಿ. ಅದಕ್ಕೆ ಹೇಳಾಕತ್ತೀನಪ್ಪ ನಿನಗ, ನೀನು ನನಗ ತಮ್ಮನ್ ಸರಿ ಇದ್ದಂಗ ನೋಡಪ್ಪ, ವಿಚಾರ ಮಾಡ. ನನಗೆ ನಂಬಾಕೆ ಆಗಾಕತ್ತಿಲ್ರಿ ಅಕ್ಕಾರ. ನಂಬ್ಲಿಕ್ಕಂದ್ರೆ ಏನು ಮಾಡೋಕ್ಕಾಗೋದಿಲ್ಲಪ್ಪ. ನಾಳೆ 10ಕ್ಕೆ ದೇವ್ರ ಗುಡಿಗೆರ ಬರ್ತಿ ಇಲ್ಲ? ಇಲ್ರಿ ಅಕ್ಕಾರ, ಇಲ್ರಿ. ನನ್ನ ನೀಲು ಹಂಗೆ ಮಾಡಿಲ್ರಿ. ನೀವ ಏನ ತಪ್ಪು ತಿಳ್ಕೊಂಡಿರಿ ಆಕಿನ ಬಗ್ಗೆ. ಆಕಿ ಹಂತಕ್ಕೆಲ್ರಿ. ಆಯ್ತು ತಗೋರಪ್ಪ, ನೀ ಹೇಳ್ದಂಗ ಆಗಲಿ. ಆದ್ರೆ ನಾಳೆ 10ಕ್ಕೆ ಬರುದು ಮರಿಬೇಡಪ್ಪ. ನಿನ್ನ ಕಾಲ ಬಿದ್ದು ಕೇಳ್ಕೊತೀನಿ ನಾನು. ಏನು, ದಯವಿಟ್ಟು ನಾಳೆಗೆ ಬಾ. ಇಲ್ರಿ ಅಕ್ಕಾರ, ಇಲ್ರಿ. ತಮ್ಮ, ಇಲ್ಲಿ ನಾ ಹೇಳಿದ್ದಾರ ಕೇಳು. ನೀನ್ ಶಿವಪ್ಪನ ಇದು ಅಲ್ಲ, ಅವ ನಂಬೇನ್ ಅನ್ಬೇಕು, ನಂಬಿಲ್ಲ ಅನ್ಬೇಕು. ನಂಬಿರ್ತಾನ, ಅದಕ್ಕಾಲ ಮತ್ತಕೀಗ ಬಾ ಅಂತ ಹೇಳಾನ. ಹೌದಿಲ್ಲ? ಅಂದ್ರೂ ನಮ್ಮ ಮುಂದೆ ಸುಮ್ಮ ಯಾಕ ಇದು ಮಾಡಕತ್ತಾನವ. ನೋಡೋಣ ನಡಿಯಪ್ಪ, ನಾಳೆ ನೋಡೋಣಂತ ಏನಕ್ಕೈತೆ ಅಂತೇಳಿ. ಆಯ್ತು ಗುರುವ ತಂಗಿ, ಬಾ. ನೋಡಿದ್ರಲ್ಲ, ಈ ಕಥೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತೆ ನಮ್ಮ ಚಾನಲ್ ಯಾರೋ ಹೊಸದಾಗಿ ನೋಡಾತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ರಿ, ವಿಡಿಯೋ ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡ್ರಿ. ನಿಮಗೆ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ.